ನೋಡಿ, ಅರ್ಧ kg ಚಿಕನ್ ತಗೊಂಡಿದ್ದೀನಿ. ಚಿಕನ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು, 2 ಆನಿಯನು, ಹಾಗೆ ತಿರುಗಿಸ್ಕೊಡಿ. ನೋಡಿ, ಹಾಗೆ ತಿರುಗಿಸ್ಕೊಡಿ ಬ್ರೌನ್ ಆಗೋವರೆಗೂ. ಅದರಲ್ಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಬ್ರೌನ್ ಆಗುತ್ತೆ. ರುಚಿಗೆ ನಿಮ್ಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕ್ಕೊಳ್ಳಿ. ಹಾಗೆ ತಿರುಗಿಸ್ಕೊಡಿ. ನೋಡಿ, ಇಷ್ಟು ಬ್ರೌನ್ ಆದರೆ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕಿ ಸ್ವಲ್ಪ ಹಾಗೆ ತಿರ್ಸ್ಕೊಡಿ. ತಿರುಗಿಸಿದ ಮೇಲೆ ಚಿಕನ್ ಹಾಕ್ಕೊಳ್ಳಿ. ಚಿಕನ್ ಹಾಕಿ 1 ಸೆಕೆಂಡ್ ಬಿಟ್ಟು ಆಮೇಲೆ ತಿರುಗಿಸ್ಕೊಡ್ಬೇಕು. ನೋಡಿ, 1 ಸೆಕೆಂಡ್ ಬಿಟ್ಟು ತಿರುಗಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಹಾಕಿದ ತಕ್ಷಣ ಚಿಕನ್ ಅನಿಸುತ್ತೆ, ಅದರಿಂದ 1 ಸೆಕೆಂಡ್ ಬಿಟ್ಟು ತಿರುಗಿಸ್ಕೊಡ್ತೀನಿ. ನೋಡಿ, ಸ್ಲೋ ಫ್ಲೇಮಲ್ಲೇ ಇದು ಹಸಿ ಸ್ಮೆಲ್ ಹೋಗೋವರೆಗೂ ತಿರುಗಿಸ್ಕೊಡ್ಬೇಕು. ನೋಡಿ, ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅರಿಶಿನ ಪುಡಿ ಹಾಕಿ ತಿರುಗಿಸ್ಕೊಡಿ. ಒಂದು ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಖಾರದ ಪುಡಿ, ಉಪ್ಪು ಹಾಕಿದೆ. ನಿಮ್ಗೆ ಎಷ್ಟು ಬೇಕು ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ಖಾರನೂ ಅಷ್ಟೇ, ನಿಮ್ಗೆ ಎಷ್ಟು ಬೇಕು ನೋಡಿ ಖಾರ ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ ಪುಡಿ, ಹಾಗೆ 1 ಟೊಮಾಟೊ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ತಿರುಗಿಸ್ಕೊಡಿ. ನೋಡಿ, 1 ಲೋಟ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ತಿರುಗಿಸ್ಬಿಟ್ಟು ಮತ್ತು ಕಾವು ಕೊಟ್ಕೊಳ್ಳಿ. ಸ್ಲೋ ಫ್ಲೇಮಲ್ಲಿ ಇತ್ತಲ್ಲ, ಕಾವು ಕೊಟ್ಕೊಂಡು ಮುಚ್ಚಳ ಹಾಕಿ 2 ವಿಸಲ್ ಬರಬೇಕು. ನೋಡಿ, 2 ವಿಸಲ್ ಬಂದಿದೆ. ನೋಡಿ, ಸ್ವಲ್ಪ ನೀರಿದೆ. ನಿಮಗೆ ಗ್ರೇವಿ ಥರ ಬೇಕು ಅಂದರೆ ಗ್ರೇವಿ ಮಾಡ್ಕೊಳ್ಳಿ, ಡ್ರೈ ಫ್ರೈ ಬೇಕು ಅಂದರೆ ಡ್ರೈ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಾಗೆ ಸುಡಬೇಕು. ನೋಡಿ, ಇಷ್ಟು ಡ್ರೈ ಆಗಿದೆ. ನಿಮಗೆ ಸ್ವಲ್ಪ ಗ್ರೇವಿ ಬೇಕು ಅಂದರೆ ಇಷ್ಟು ಮಾಡ್ಕೊಳ್ಳಿ, ಡ್ರೈ ಬೇಕು ಅಂದರೆ ಡ್ರೈನೂ ಮಾಡ್ಕೋಬೋದು. ನಿಮ್ಗೆ ಹೇಗೆ ಬೇಕು ಹಾಗೆ. ನಮ್ಗೆ ಇಷ್ಟು ಬೇಕು, ಇಷ್ಟು ಗ್ರೇವಿ ಇರೋ ಥರ. ನೋಡಿ, ಚಿಕನ್ ಫ್ರೈ ರೆಡಿಯಾಗಿದೆ. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಕೊಡಿ.